ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ತರ ತಂದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ದಯವಿಟ್ಟು ನೋಡಿ. ಹಾಗೆ ನೀವು ಕೂಡ ಒಂದು ಸಪೋರ್ಟ್ ಇಂದಾನೆ ನಾವಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿದೆ, ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ವರ್ಷ ತುಂಬಾ ಲೇಟ್ ಆಗಿನೇ ಮಳೆ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ನಮ್ಮ ಏರಿಯಾದಲ್ಲಿ ಮಳೆ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಬಟ್ ಏನಂತಂದ್ರೆ ಈ ವರ್ಷ ಮಳೆ ಬಂದ್ರು ಕೂಡ ವೆದರ್ ಕೂಲ್ ಆಗಿ ಇರ್ತಾ ಇಲ್ಲ. ಅದು ಏನ್ ರೀಸನ್ ಅಂತ ನನ್ಗೂ ಗೊತ್ತಿಲ್ಲ. ಆ ಮಳೆ ಬಂದಾಗ ಆತರ ಅನ್ಸುತ್ತೆ, ಆಮೇಲೆ ಆ ವೆದರ್ ಮಾತ್ರ ಹೀಟ್ ಆಗೇ ಇರುತ್ತೆ, ಬಿಸಿಯಾಗೇ ಇರುತ್ತೆ. ಯಾಕೆ ಏನು ಅಂತಾನು ಅಷ್ಟು ಗೊತ್ತಿಲ್ಲ. ವಾತಾವರಣ ಅಂತೂ ಇನ್ನು ತಂಪಾಗಿಲ್ಲ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆಲ್ಲ ಯಾವ ತರ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಏರಿಯಾದಲ್ಲಿ ಮಳೆ ಅಂತೂ ಚೆನ್ನಾಗೇನೆ ಬಂತು, ಬಟ್ ತುಂಬಾ ಲೇಟ್ ಆಗಿ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು ಈ ವರ್ಷ. ಮುಂಚೆ ಎಲ್ಲ ಆಲ್ಮೋಸ್ಟ್ ಮೇ ಜೂನ್ ಅಲ್ಲೇನೆ ಬರ್ತಾ ಇತ್ತು, ಬಟ್ ಇವಾಗ ಜುಲೈಯಲ್ಲಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಜುಲೈಯಲ್ಲೂ ಕೂಡ ತುಂಬಾ ನಿಧಾನಕ್ಕೆ ಮಳೆ ಸ್ಟಾರ್ಟ್ ಆಗಿದೆ. ಬಟ್ ಆದ್ರೂ ಸಫಿಶಿಯಂಟ್ ಆಗಿ ಈ ವರ್ಷ ಯಾಕೋ ಮಳೆ ಬರ್ತಾ ಇಲ್ಲ. ಸೊ ಇದರಿಂದ ರೈತರಿಗಂತೂ ತುಂಬಾನೇ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ. ಅಟ್ಲೀಸ್ಟ್ ಇಷ್ಟ ದಿನ ಆದ್ರೂ ಬಂದಿಲ್ಲ, ಇನ್ ಮುಂದೆ ಆದ್ರೂ ಚೆನ್ನಾಗಿ ಬರ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಸೊ ಅದಾದ್ಮೇಲೆ ಇಲ್ಲಿ ನಾವು ಆನ್ಲೈನ್ ಅಲ್ಲಿ ಅಮೆಝಾನ್ ಅಲ್ಲಿ ಗುರ್ಮಾರ್ ಪೌಡರ್ ಅಂತ ತರಿಸಿದ್ವಿ. ಸೊ ಏನಪ್ಪಾ ಅಂತಂದ್ರೆ ಇವಾಗಿನ ಜನರೇಷನ್ಗೆ ಏನಾದ್ರು ಒಂದು ಆಯುರ್ವೇದಿಕ್ ಐಟಮ್ ಯೂಸ್ ಮಾಡಿ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ ಅಂದ್ರೆ ಯಾರು ಇಷ್ಟ ಪಡೋದಿಲ್ಲ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀನಿ, ತುಂಬಾ ಜನ ನೋಡಿದೀನಿ. ಏನಂತಂದ್ರೆ ಏನಾದ್ರು ಹೇಳಿದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಏನಂದ್ರೆ ಅದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಎಷ್ಟು ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಬಟ್ ಅದನ್ನ ನಾವು ಯೂಸ್ ಮಾಡಿ ಅದನ್ನ ಎಲ್ಲ ನೋಡಿ ಆದ್ಮೇಲೂ ಕೂಡ ಯೂಸ್ ಮಾಡಿ ಅಂತ ಹೇಳಿದ್ರೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇತ್ತೀಚೆಗೆ ನಾನು ಆಯುರ್ವೇದಿಕ್ ಪ್ರಾಡಕ್ಟ್ ಗಳ ಬಗ್ಗೆ ಯಾರಿಗೂ ಅಷ್ಟು ಹೇಳಕ್ಕೆ ಇಷ್ಟ ಪಡ್ತಿಲ್ಲ. ಬಟ್ ಇದು ಗುರ್ಮಾರ್ ಪೌಡರ್ ಅಂತ, ಇದು ಮೈನ್ ಆಗಿ ನಮ್ಮ ಹೆಲ್ತ್ ನ ತುಂಬಾನೇ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಮ್ಗೆ ಏನಾಯ್ತು ಅಂತಂದ್ರೆ ನಾವು ಇದು ಕ್ಯಾಪ್ಸುಲ್ ಆರ್ಡರ್ ಮಾಡಿದ್ವಿ. ಅವರು ಬೈ ಮಿಸ್ಟೇಕ್ ನಮ್ಗೆ ಪೌಡರ್ ನ ಕಳಿಸ್ಬಿಟ್ಟಿದ್ದಾರೆ. ಸೊ ಪೌಡರ್ ಕಳ್ಸಿದ್ರು ಒಳ್ಳೇದೇ ಆಯ್ತು. ಅಂದ್ರೆ ನಾವು ಇದನ್ನ ಉಂಡೆ ತರ ಮಾಡ್ಕೊಂಡು ತಿಂತಾ ಇದೀವಿ. ಸೊ ಇದು ಏನಕ್ಕಪ್ಪ ಯೂಸ್ ಮಾಡ್ಬೇಕಂತಂದ್ರೆ, ಸೊ ನಮ್ಮ ಫಸ್ಟ್ ಆಫ್ ಆಲ್ ನಮ್ಗೆ ಡಯಾಬಿಟಿಸ್ ತುಂಬಾನೇ ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದು ನಮ್ಮ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡಿ ಕೊಟ್ಟಿರುವಂತಹ ರಿವ್ಯೂ. ಅದಾದ್ಮೇಲೆ ಇನ್ನೊಂದು ಲಿವರ್ ಡಿಟಾಕ್ಸಿಫಿಕೇಶನ್, ಅಂದ್ರೆ ನಮ್ಮ ಲಿವರ್ ನ ಕ್ಲೀನ್ ಮಾಡುತ್ತೆ. ಸೊ ಇದರಿಂದ ನಮ್ಮ ಮನೆಯಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಆಗಿದೆ. ಯಾಕಂತಂದ್ರೆ ಇದು ನಾವು ತರಿಸಿ 3-4 ಮಂತ್ಸ್ ಯೂಸ್ ಮಾಡಿ ಆಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ತುಂಬಾ ದಿನದಿಂದ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಫಸ್ಟ್ ನಮ್ಗೆ ರಿಸಲ್ಟ್ ಬರ್ಲಿ, ಸೊ ಅದಾದ್ಮೇಲೆ ಬೇರೆಯವ್ರಿಗೆ ರೆಫರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಇವಾಗ ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಅತ್ತೆ ಮಾವಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾನೇ ಕಂಟ್ರೋಲ್ ಆಗಿದೆ. ಇದನ್ನ ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ ಆಗ್ಲಿ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ ತಿಂದೆ, ರಾತ್ರಿ ತಿಂದೆ, ಊಟ ಆದ್ಮೇಲೆ ತಿಂದೆ ಅಂತಂದ್ರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ ಆಗ್ಲಿ ನೀವು ಆದಷ್ಟು ಬೆಳಿಗ್ಗೆನೆ ತಿನ್ನೋದು ತುಂಬಾ ಬೆಟರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವ್ದಾದ್ರು ಎಸೆನ್ಷಿಯಲ್ ಇದು ಬೇಕು ಅಂತ ಹೇಳಿದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ನಾವು ಅಮೆಝಾನ್ ಅಲ್ಲಿ ಇದನ್ನ ತರಿಸ್ಕೊಂಡಿದ್ವಿ. ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ, ಬಟ್ ಆದ್ರೂ ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಸ್ವಲ್ಪ ಡಿಮಾರ್ಟ್ಗೆ ಹೋಗಿದೆ. ಅಲ್ಲಿ ಕೊಕೊನಟ್ ಆಯಿಲ್ ಪ್ರೈಸ್ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗೋಯ್ತು. ಯಾಕಂತಂದ್ರೆ ನಾನು ಸ್ವಲ್ಪ ಕೊಕೊನಟ್ ಆಯಿಲ್ಗೆ ರಿಲೇಟೆಡ್ ಪ್ರಾಡಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡೋಣ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ಕೊಕೊನಟ್ ಆಯಿಲ್ ಪ್ರೈಸ್ ಕೇಳ್ಬಿಟ್ಟು ಸೊ ಬಿಸ್ನೆಸ್ ವರ್ಕೌಟ್ ಆಗಲ್ಲ, ಸೊ ನನ್ಗೆ ಅಂತ ಅನ್ಕೊಂಡು ಬಂದೆ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. Thank you all. See you in the next vlog. ಧನ್ಯವಾದಗಳು.